ನೀವು ಜಸ್ಟ್ 10th ಪಾಸ್ ಆಗಿದ್ದೀರಾ, ಆದರೂ ಕೂಡ ಮನೆಯಲ್ಲೇ ಕೂತು ಫ್ರೀಲ್ಯಾನ್ಸಿಂಗ್ ಆಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಒಂದು ಒಳ್ಳೆ ಸ್ಯಾಲ್ರಿ ಜೊತೆಗೆ ನೀವಿಲ್ಲಿ ಕಂಪ್ಲೀಟ್ಲಿ ಫ್ರೆಷರ್ಸ್ ಆದರೂ ಕೂಡ ಕೆಲಸನ ಮಾಡ್ಬೋದಾಗಿರುತ್ತೆ. ಜೊತೆಗೆ ಸ್ಟೂಡೆಂಟ್ಸ್ಗಳಿಗಂತೂ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಸೊ ಈ ರೋಲಲ್ಲಿ ನಿಮಗೇನಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದ್ರು ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕಂಪ್ನಿಯವರೇ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಜೊತೆಗೆ ನೀವಿಲ್ಲಿ ಫ್ರೀಲ್ಯಾನ್ಸಿಂಗ್ ಆಗಿ ಕೆಲಸನ ಮಾಡೋದ್ರಿಂದ ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಬೋದು. ನೀವಿಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 10th ಅಥವಾ 12th ಪಾಸ್ ಆಗಿದ್ದೀವಿ ಅಂದರೂ ಕೂಡ ನೀವಿಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಇಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ನೀವಿಲ್ಲಿ ಕೆಲಸನ ಮಾಡ್ಬೋದು. ಸೊ ಯಾರೆಲ್ಲ ಮನೆಯಲ್ಲಿ ಕೂತು ಒಂದು ಒಳ್ಳೆ ಕೆಲಸನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಹಾಗೆ ಕಂಪ್ನಿ ಬಂದು ಡಿಶ್ ಟಿವಿದಾಗಿರುತ್ತೆ. ಸೊ ಅವರ ಕಸ್ಟಮರ್ ರಿಲೇಟೆಡ್ ವರ್ಕ್ಸ್ನ ನೀವಿಲ್ಲಿ ಮಾಡೋ ಅಂಥದ್ದು. ಯಾವುದೇ ರೀತಿ ಟಾರ್ಗೆಟ್ಸ್ ಇಲ್ಲ, ಪ್ರೆಷರ್ಸ್ಗಳಿರೋದಿಲ್ಲ, ಆರಾಮಾಗಿ ಮಾಡ್ತಾ ಹೋಗ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಅವರ ಕಂಪ್ನಿ ಏನು, ಅವರ ವರ್ಕ್ ಏನು ಎಲ್ಲನೂ ಕೂಡ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಡಿಶ್ ಟಿವಿ ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ನೀವು ಅವರ ಏನು ವರ್ಕ್ಸ್ ಇದೆ ಅಥವಾ ಅವರ ಪ್ಯಾಕೇಜಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನೀವು ಇಲ್ಲಿ ತೊಗೊಳ್ಬೋದು. ಲೈಕ್ ಅವರ ಪ್ರಾಡಕ್ಟ್ಸ್ಗಳಾಗಿರ್ಬೋದು ಅಥವಾ ಅವರ ಪ್ಯಾಕೇಜ್ಗಳಾಗಿರ್ಬೋದು, ಹೆಲ್ಪ್ ಆಗಿರ್ಬೋದು, ಸರ್ವಿಸಸ್ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಇಲ್ಲಿದೆ. ಜೊತೆಗೆ ನಾನಿವಾಗ ನಿಮಗೆ ತೋರಿಸ್ತಾ ಇರುವಂಥದ್ದು ಅವರ ಇಂಟರ್ಫೇಸ್ ಆಗಿರುತ್ತೆ ವರ್ಕ್ದು. ಸೊ ಇಲ್ಲಿ ನೀವು ನಿಮ್ಮ ಲೊಕೇಶನ್ ವೈಸ್ ಅಥವಾ ನಿಮ್ಮ ಸ್ಕಿಲ್ಸ್ ವೈಸ್ ಕೂಡ ನೀವು ಇಲ್ಲಿ ಸರ್ಚ್ನ ಮಾಡ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಒಂದು ರೋಲ್ನ ಓಪನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈನ ಮಾಡ್ಬೋದು, ಫ್ರೆಷರ್ಸ್ ಕೂಡ ಅಪ್ಲೈ ಮಾಡುವಂಥ ಜಾಬ್ಸ್ಗಳಿದೆ. ಇದು ಒಂದು ಫ್ರೀಲ್ಯಾನ್ಸಿಂಗ್ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಇವರು ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಎಲ್ಲಿಂದ ಬೇಕಾದರೂ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು ಅಂತ ಅವರು ಕೊಟ್ಟಿದ್ದಾರೆ. ಸೊ ಇದು ಒಂದು ಫ್ರೆಷರ್ಸ್ ಅಪ್ಲೈ ಮಾಡ್ಬೋದಾದಂಥ ರೋಲ್ ಆಗಿರುತ್ತೆ. ರೋಲ್ ಅಥವಾ ವರ್ಕ್ ಕೂಡ ತುಂಬಾ ಸಿಂಪಲ್ ಆಗಿದೆ, ಈಸಿಯಾಗಿ ಮಾಡ್ಬೋದು. ಸ್ಕಿಲ್ಸ್ಗಳು ಏನೇನು ಬೇಕು ಅಂತ ನೋಡಿದ್ರೆ ಕಸ್ಟಮರ್ ಸರ್ವಿಸ್, ಕಸ್ಟಮರ್ ಕೇರ್, ವಾಯ್ಸ್ ಪ್ರೋಸೆಸ್, ಕಸ್ಟಮರ್ ಸಪೋರ್ಟ್ಸ್, ಈ ರೀತಿಯಾದಂಥ ಸ್ಕಿಲ್ಸ್ನ ಕೇಳಿದ್ದಾರೆ. ಸೊ ಈ ರೀತಿಯಾದಂಥ ಸ್ಕಿಲ್ಸ್ಗಳನ್ನ ಅವ್ರೇನಾದ್ರು ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ರೆಸ್ಯೂಮಲ್ಲಿ ನೀವು ಕಮ್ಯುನಿಕೇಷನ್ಸ್ ಚೆನ್ನಾಗಿದೆ, ಟೈಮ್ ಮ್ಯಾನೇಜ್ಮೆಂಟ್ಸ್ಗಳಿದೆ, ಹಾಗೆ ಕ್ವಿಕ್ ಲರ್ನರ್ ಆಗಿರ್ಬೋದು ಅಥವಾ ಲೈಕ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಚೆನ್ನಾಗಿದೆ, ಅದೆಲ್ಲನೂ ನೀವು ಮೆನ್ಷನ್ ಮಾಡಿರಬೇಕಾಗಿರುತ್ತೆ. ಸೊ ಅದರಿಂದ ಅವ್ರಿಗೆ ಇಂಪ್ರೆಷನ್ಸ್ ಚೆನ್ನಾಗಿ ಬರುತ್ತೆ ಅಂತ, ಯಾಕಂದರೆ ಅದೆಲ್ಲ ಕಸ್ಟಮರ್ ಸಪೋರ್ಟ್ ಅಥವಾ ಕಮ್ಯುನಿಕೇಷನ್ ರಿಲೇಟೆಡ್ ಬರುವಂಥ ಸ್ಕಿಲ್ಸ್ಗಳಾಗಿರುತ್ತೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ಸ್ ನೋಡಿದ್ರೆ ತುಂಬಾ ಸಿಂಪಲ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ಅರ್ನ್ ಫ್ರಮ್ ಹೋಮ್ ಅಪಾರ್ಚುನಿಟೀಸ್ ಫಾರ್ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಹಾಗೆ ಫ್ರೆಷರ್ಸ್, ಎಕ್ಸ್ಪೀರಿಯನ್ಸ್ ವಿತ್ ಗುಡ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಇಂಗ್ಲೀಷ್ ಬರಬೇಕು, ಹಿಂದಿ ಬಂದರೆ ಒಳ್ಳೆಯದು, ಇಲ್ಲ ನೀವು ಕನ್ನಡ ಬರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಡೋಂಟ್ ವರಿ, ಇಲ್ಲಿ ಎರಡು ಮೇನ್ ಆಗಿ ಲ್ಯಾಂಗ್ವೇಜಸ್ ನಿಮಗೆ ಬರಬೇಕಾಗಿರುತ್ತೆ. ಒಂದು ಬೇಸಿಕ್ ಆಗಿ ಇಂಗ್ಲೀಷ್ ಬರಲೇಬೇಕು. ಹಿಂದಿ ಬರ್ತಿದ್ದವರು, ನೀವು ಕನ್ನಡ ಬರುವಂಥವ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ಯಾಕಂದರೆ ಕನ್ನಡ ಲ್ಯಾಂಗ್ವೇಜಲ್ಲೂ ಕೂಡ ಇವರು ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿ. ಯಾರೆಲ್ಲ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಬರೋರು ಮನೆಯಿಂದ ಕೂತ್ಕೊಂಡು ಅಲ್ಲಿ ಲೈಕ್ ವರ್ಕ್ನ ಮಾಡಬೇಕು ಅಂತ ಹುಡುಕ್ತಾ ಇದ್ರೆ ಅವರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಅಂತ ಕೇಳಿದ್ದಾರೆ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ, ಇನ್ ಬೋರ್ಡಿಂಗ್ ಆ್ಯಂಡ್ ಔಟ್ ಬೋರ್ಡಿಂಗ್ ಕಾಲ್ಸ್, ಫ್ರೀಲ್ಯಾನ್ಸಿಂಗ್ ಅಡ್ವರ್ಟೈಸ್ಮೆಂಟ್ಸ್ ವಿಲ್ ರಿಸೀವ್ ಕಸ್ಟಮರ್ಸ್ ಕೇರ್ ರಿಲೇಟೆಡ್ ಕಾಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಇನ್ ಬೋರ್ಡಿಂಗ್ ಮತ್ತು ಔಟ್ ಬೋರ್ಡಿಂಗ್ ಕಾಲ್ಸ್ಗಳಿರುತ್ತೆ. ಯಾವುದ್ರ ರಿಲೇಟೆಡ್ ಟು ಫ್ರೀಲ್ಯಾನ್ಸಿಂಗ್ ರಿಲೇಟೆಡ್ ಅಂತ ಅವ್ರು ಫಸ್ಟೇ ಮೆನ್ಷನ್ನ ಮಾಡಿಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಯಾವ ರೀತಿಯಾದಂಥ ಕಾಲ್ಸ್ಗಳು ಬರುತ್ತೆ ಅಂದರೆ ಅವರ ಡಿಶ್ ಟಿ ವಿ ರಿಲೇಟೆಡ್ ಕಾಲ್ಸ್ಗಳು ಬರುತ್ತೆ. ನಾವೀಗ ಡಿಶ್ ಟಿ ವಿ ಹಾಕಿಸ್ಕೊಳ್ಬೇಕಂತ ಇರ್ತೀವಿ, ನಮ್ಮ ಲೊಕೇಶನ್ ಏನಿದೆ ಅಲ್ಲಿ ಅವೈಲಬಲ್ ಇದೆಯಾ ಇಲ್ವಾ, ಅಥವಾ ಪ್ಯಾಕೇಜಸ್ ಎಷ್ಟಿದೆ, ಬಂದು ಇನ್ಸ್ಟಾಲೇಷನ್ ಮಾಡೋಕ್ಕೆ ಎಷ್ಟು ದಿನ ಆಗುತ್ತೆ, ಈ ರೀತಿಯಾದಂಥ ಕಾಮನ್ ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಸೊ ಅದರ ರಿಲೇಟೆಡ್ ನೀವು ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡಬೇಕಾಗಿರುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಮತ್ತು ಟ್ರೈನಿಂಗ್ನ ಕಂಪ್ನಿಯವರು ನಿಮಗೆ ಪ್ರೊವೈಡ್ ಮಾಡ್ತಾರೆ, ಹೇಗೆ ಹೇಳಬೇಕು, ಏನು ಹೇಳಬೇಕು ಅಂತ. ಸೊ ಅದನ್ನು ನೀವು ಜಸ್ಟ್ ಫಾಲೋ ಮಾಡಿದ್ರೆ ಸಾಕಾಗಿರುತ್ತೆ. ನಿಮ್ಮ ಹತ್ರ ಏನಿರಬೇಕು ಅಂದರೆ ಮಸ್ಟ್ ಹ್ಯಾವ್ ಅ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ವಿತ್ ಅ ಬೋರ್ಡಿಂಗ್ ಕನೆಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಇಲ್ಲಿ ಒಂದು ಲ್ಯಾಪ್ಟಾಪ್ ಇರಬೇಕು ಅಥವಾ ಕಂಪ್ಯೂಟರ್ ಇರಬೇಕು, ಒಂದು ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಹೇಳ್ತಿದ್ದಾರೆ. ಲ್ಯಾಪ್ಟಾಪ್ ಇಸ್ ಅ ಮಸ್ಟ್ ಇರುತ್ತೆ, ಯಾಕಂದರೆ ಅವರು ಒಂದು ಸಾಫ್ಟ್ವೇರ್ಸಿಂದ ನೀವು ಇಲ್ಲಿ ಕಾಲಿಂಗ್ನ ಮಾಡಬೇಕಾಗಿರುತ್ತೆ. ನಿಮ್ಮ ಪರ್ಸ್ನಲ್ ನಂಬರಿಂದ ಏನೋ ಹೋಗೋದಿಲ್ಲ, ಅಥವಾ ಯಾವುದೇ ನಂಬರ್ನ ನೀವು ಇಲ್ಲಿ ಪರ್ಚೇಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ನಿಮಗೆ ಲ್ಯಾಪ್ಟಾಪ್ ಇರಬೇಕು.
ಇಂಟರ್ನೆಟ್ ಕನೆಕ್ಷನ್ ಏನಾದ್ರು ಇಲ್ಲ ಅಂದರೆ 1 ಮಂತ್ವರೆಗೂ ನೀವು ಸ್ವಲ್ಪ ಎಕ್ಸ್ಟ್ರಾ ಡೇಟಾಸ್ಗಳನ್ನ ತೊಗೊಂಡು ಅಥವಾ ಅನ್ಲಿಮಿಟೆಡ್ ಡೇಟಾಸ್ ಪ್ಯಾಕೇಜಸ್ನ ಹಾಕ್ಕೊಂಡು ನೀವು ಇಲ್ಲಿ ವರ್ಕ್ನ ಮಾಡಿ 1 ಮಂತ್ ಆದಮೇಲೆ ನಿಮಗೆ ಸ್ಯಾಲ್ರಿ ಬಂದಮೇಲೆ ನಿಮಗೆ ಓಕೆ ನಾನು ಮಾಡ್ಬೋದು ಅನಿಸಿದ್ರೆ ಅದೇ ಅಮೌಂಟಿಂದ ನೀವು ಇಂಟರ್ನೆಟ್ ಕನೆಕ್ಷನ್ಸ್ನ ತೊಗೊಬೋದಾಗಿರುತ್ತೆ. ಇನ್ನು ಏನಿರುತ್ತೆ ಅಂದರೆ ಇಲ್ಲಿ ನಿಮಗೆ ರೀಚಾರ್ಜ್ ಬೇಸ್ಡ್ ಅಥವಾ ಆ ಕರೆನ್ಸಿ ಏನಿರುತ್ತೆ ಅದ್ರೂ ಕೂಡ ನಾವು ಇಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಸೆಲ್ ಫೋನ್ ಬೇಸ್ ಮತ್ತು ಪರ್ ಕಾಲ್ ಬೇಸ್ಡ್ ನಿಮಗೆ ಇಲ್ಲಿ ರೀಚಾರ್ಜ್ ಕೂಡ ಅವರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಹೇಗೆ ಅಪ್ಲೈನ ಮಾಡ್ಬೋದು ಅಂದರೆ ಕ್ಲಿಕ್ ಆನ್ ದ ಬಿಲೋ ಲಿಂಕ್ ಆ್ಯಂಡ್ ಫಿಲ್ ದ ಫಾರ್ಮ್ ಅವರ್ ಟೀಮ್ ವಿಲ್ ಕಾಂಟ್ಯಾಕ್ಟ್ ಯು ಶಾರ್ಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಇರೋವಂಥ ಲಿಂಕ್ನ ಕ್ಲಿಕ್ ಮಾಡಿ ನೀವು ಇಲ್ಲಿ ಒಂದು ಫಾರ್ಮ್ನ ಫಿಲ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಅವ್ರ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮ್ಮ ಜಾಬ್ ತುಂಬ ಸಿಂಪಲ್ ಆಗಿರುತ್ತೆ. ಇಲ್ಲಿ ನಿಮಗೆ ಇನ್ಕಮಿಂಗ್ ಅಥವಾ ಔಟ್ ಗೋಯಿಂಗ್ ಕಾಲ್ಸ್ಗಳು ಬರುತ್ತೆ. ಅಲ್ಲಿ ನಿಮಗೆ ಡಿಶ್ ಟಿ ವಿ ರಿಲೇಟೆಡ್ ಕ್ವೆಶನ್ಸ್ನ ಕೇಳ್ತಾರೆ. ಲೈಕ್ ಪ್ಯಾಕೇಜಸ್ ಎಷ್ಟಿದೆ, ಇಷ್ಟು ದಿನ ಆಗುತ್ತೆ ಬಂದು ಇನ್ಸ್ಟಾಲೇಷನ್ಸ್ನ ಮಾಡಿಸೋದಕ್ಕೆ, ಅದೆಲ್ಲನೂ ಕೂಡ ಕೇಳ್ತಾರೆ. ಜಸ್ಟ್ ಅದನ್ನು ಹೇಳೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ನಿಮಗೆ ಟಾರ್ಗೆಟ್ಸ್ಗಳಿರೋದಿಲ್ಲ, ಪ್ರೆಷರ್ಸ್ಗಳಿರೋದಿಲ್ಲ, ಜಸ್ಟ್ ಅವ್ರ ಇನ್ಫಾರ್ಮೇಷನ್ಸ್ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಇಲ್ಲಿ ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಅಪ್ಲೈ ನಾವು ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಇನ್ನೊಂದು ಇಂಟರ್ಫೇಸ್ಗೆ ಕರ್ಕೊಂಡು ಬರುತ್ತೆ. ಇಲ್ಲಿ ನೀವು ನಿಮ್ಮ ಫಾರ್ಮ್ನ ಫಿಲ್ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ನೇಮ್ನ ಹಾಕಬೇಕು, ಫುಲ್ ನೇಮ್ನ ಹಾಕಬೇಕು. ಅದಾದಮೇಲೆ ನಿಮ್ಮ ಸಿಟಿ ಯಾವುದು, ನಿಮ್ಮ ಸ್ಟೇಟ್ ಅಥವಾ ನಿಮ್ಮ ಊರನ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಇಮೇಲ್ ಐ ಡಿನ ಕೊಡಬೇಕು, ಅದು ಕೂಡ ಅಫಿಷಿಯಲ್ ಇಮೇಲ್ ಐ ಡಿನ ಕೊಡಿ. ಅದಾದಮೇಲೆ ಲೊಕೇಶನ್ ಸ್ಟೇಟ್ ಯಾವ ರೀತಿ ಬರುತ್ತೆ ಅದನ್ನು ನೀವಿಲ್ಲಿ ಲೊಕೇಟ್ನ ಮಾಡಬೇಕಾಗಿರುತ್ತೆ. ಬ್ಯಾಂಗ್ಳೂರ್ ಇದ್ದರೆ ಬ್ಯಾಂಗ್ಳೂರ್ ಆ ಥರ ನೀವಿಲ್ಲಿ ಹಾಕಬೇಕು. ಅದಾದಮೇಲೆ ಕೆಳಗೆ ನಿಮ್ಮ ಸ್ಟೇಟ್ನ ಹಾಕಬೇಕಾಗಿರುತ್ತೆ, ಯಾವ ಸ್ಟೇಟ್, ಕರ್ನಾಟಕ ಆ ಥರ ನೀವಿಲ್ಲಿ ಸ್ಪೆಸಿಫೈ ಮಾಡಿ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಕೆಳಗೆ ಬಂದರೆ ನಿಮ್ಮ ಫೋನ್ ನಂಬರ್ನ ಹಾಕಬೇಕು, ದಟ್ಸ್ ಮಸ್ಟ್ ಆಯಿತಾ. ಸೊ ಅದಾದಮೇಲೆ ಒಂದು ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಡಬೇಕು. ಅದಾದಮೇಲೆ ವಾಟ್ಸಪ್ ನಂಬರ್ನ ನೀವಿಲ್ಲಿ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಮೇಲಾ ಫೀಮೇಲಾ ಅನ್ನೋ ನಿಮ್ಮ ಜೆಂಡರ್ನ ನೀವಿಲ್ಲಿ ಸ್ಪೆಸಿಫೈ ಮಾಡಬೇಕು. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವಿಲ್ಲಿ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್, ನೀವೇನು ಎಕ್ಸ್ಪೀರಿಯನ್ಸ್ಡಾ, ಫ್ರೆಷರ್ಸಾ ಅಥವಾ ಸ್ಟೂಡೆಂಟ್ಸ್ಗಳ, ಹೌಸ್ ವೈಫ್ಸಾ, ಎಂಪ್ಲಾಯೀಸಾ ಅದನ್ನು ನೀವು ಕೊಡಬೇಕು. ಫ್ರೆಷರ್ಸ್ ಆದರೆ ಫ್ರೆಷರ್ಸ್ ಅಂತ ಕೊಡಿ, ಇಲ್ಲ ಹೌಸ್ ವೈಫ್ ಸ್ಟೂಡೆಂಟ್ಸ್ಗಳಾದರೆ ಅದನ್ನು ಕೂಡ ಕೊಡ್ಬೋದು. ಇನ್ನು ನಿಮ್ಮ ಹೈಯರ್ ಎಜುಕೇಷನ್ ಏನಾಗಿದೆ, ಜಸ್ಟ್ 10th ಅಥವಾ 12th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್, ಡಿಪ್ಲೊಮೊ ಯಾರು ಬೇಕಾದ್ರೂ ಇಲ್ಲಿ ಅಪ್ಲೈನ ಮಾಡ್ಬೋದು. ಅದಾದಮೇಲೆ ಡು ಯು ಹ್ಯಾವ್ ಎ ಲ್ಯಾಪ್ಟಾಪ್ ಕೇಳ್ತಾರೆ, ಇರಲಿ ಇಲ್ಲದೆ ಇರಲಿ ನೀವು ಎಸ್ ಅಂತಲೇ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ವಿಂಡೋ ಯಾವುದು ಅಂತ ಕೇಳ್ತಿದೆ. ಸೊ ವಿಂಡೋ 10 ಅಬೋವ್ ಅಂತಲೇ ನೀವು ಕೊಡಿ, ಅಥವಾ ವಿಂಡೋ 10 ಇದ್ದರೆ ವಿಂಡೋ 10 ಅಂತ ಕೊಡಿ. ಅದಾದಮೇಲೆ UPS ಪ್ರೋಸೆಸ್ನ ಕೇಳ್ತಿದೆ. ಸೊ ಇಲ್ಲಿ ನಿಮ್ಗೆ ಏನು ಹಾಕ್ಬೇಕು ಅನ್ಸುತ್ತೆ ಅದನ್ನು ಹಾಕ್ಬೋದು. ಅದಾದಮೇಲೆ ಇಲ್ಲಿ ನಿಮ್ಮ ರ್ಯಾಮ್ ಕೇಳಿದೆ, 4GB ಆರ್ ಅಬೌವ್ನ ಕೊಡ್ತೀನಿ ನಾನು, ನಿಮ್ದು ಯಾವುದಿದೆ ಅದನ್ನು ನೀವು ಇಲ್ಲಿ ಕೊಡಿ. ಅದಾದಮೇಲೆ ಸ್ಮಾರ್ಟ್ ಫೋನ್ ಇದೆಯಾ ಅಂತ ಕೇಳ್ತಿದೆ. ಸೊ ಎಸ್ ಅಂತ ಕೊಡಿ. ಅದು ನಿಮ್ಮ ಹತ್ರ ಒಂದು ಫೋನ್ ಇರಲೇಬೇಕು, ಸೊ ಅದರಿಂದ ಎಸ್ ಅಂತ ಕೊಡಲೇಬೇಕಾಗಿರುತ್ತೆ. ಅದಾದಮೇಲೆ ಟೈಪ್ ಬಂದು ಬೋರ್ಡಿಂಗ್ ಅಥವಾ ಹಾಟ್ಸ್ಪಾಟ್ ಇದೆಲ್ಲ ಇದೆಯಾ ಅಂತ ಕೇಳ್ತದೆ. ಸೊ ಎಸ್ ಅಂತ ಕೊಡಬೇಕು. ನೀವು ಹಾಟ್ಸ್ಪಾಟ್, ಮೊಬೈಲ್ ಹಾಟ್ಸ್ಪಾಟ್ ಕೂಡ ಯೂಸ್ನ ಮಾಡ್ಕೊಬೋದು. ಇಲ್ಲಿ ಹೆಡ್ಫೋನ್ಸ್ಗಳಿದೆಯಾ ಅಂತ ಕೇಳಿದೆ. ಸೊ ಇದಕ್ಕೂ ಕೂಡ ನೀವು ಎಸ್ ಅಂತ ಕೊಡ್ಬೋದು. ನಾರ್ಮಲ್ ಹೆಡ್ಫೋನ್ಸ್ ಇದ್ರೂ ಕೂಡ ಒಳ್ಳೆಯದೇ. ಅದಾದಮೇಲೆ ನೀವು ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಯಾವ ಲ್ಯಾಂಗ್ವೇಜಲ್ಲಿ ನೀವು ವರ್ಕ್ನ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಇಲ್ಲಿ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ಕನ್ನಡ ಆಪ್ಷನ್ ಕೂಡ ಇದೆ. ಸೊ ಕನ್ನಡ ಭಾಷೆಯಲ್ಲಿ ವರ್ಕ್ ಮಾಡಬೇಕನ್ನೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಅದಾದಮೇಲೆ ಸೋರ್ಸ್ ಆಫ್ ಗೆಟ್ಟಿಂಗ್, ನೀವು ಯಾವ ಲೈಕ್ ಬೇಸಿಂದ ನಿಮ್ಗೆ ಇಲ್ಲಿ ಗೊತ್ತಾಯಿತು ಅಂತ ಗೊತ್ತಾದರೆ ನೀವು ಇಲ್ಲಿ ಡಿಶ್ ಟಿ ವಿ ವೆಬ್ಸೈಟ್ ಅಂತಲೂ ಕೂಡ ಕೊಡ್ಬೋದು, ಅಥವಾ ಆನ್ಲೈನ್ ಜಾಬ್ ಪೋರ್ಟಲ್ಸ್ಗಳಂತ ಕೊಡ್ಬೋದು. ಬೆಸ್ಟ್ ಡಿಶ್ ಟಿ ವಿ ವೆಬ್ಸೈಟ್ ಅಂತಲೇ ನೀವು ಕೊಡಿ. ಸೊ ಅದರಿಂದ ನೀವು ಅವರ ವೆಬ್ಸೈಟ್ನ ವಿಸಿಟ್ ಮಾಡಿದ್ದೀರಾ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಡ್ಯೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತದೆ. ಸೊ ಎಸ್ ಅಂದರೆ ಎಸ್ ಅಂತ ಕೊಡಿ, ನೋ ಅಂದರೆ ನೋ ಅಂತ ಕೊಡಿ. ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅಂತ ಕೊಡಿ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನೋ ಅಂತ ಕೊಡಿ. ಹ್ಯಾವ್ ಯು ಪೇಡ್ ಎನಿ ಚಾರ್ಜಸ್ ಅಮೌಂಟ್ ಅವ್ರ ಇದು ಕೇಳ್ತದೆ. ಸೊ ನೋ ಅಂತ ನೀವು ಇಲ್ಲಿ ಕೊಡ್ಬೋದು. ಸೊ ಇಲ್ಲಿ ಎಲ್ಲ ಕ್ವೆಶನ್ಸ್ಗೂ ನೀವು ಆನ್ಸರ್ ಮಾಡಿದ್ಮೇಲೆ ಜಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನಾನು ಕೂಡ ಇಲ್ಲಿ ಆನ್ಸರ್ನ ಮಾಡಿ ತೋರಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ನ ಮಾಡಿದ್ರೆ, ಸಾರಿ ನನ್ನ ಡೇಟ್ ಆಫ್ ಬರ್ತ್ನ ಹಾಕಿಲ್ಲ, ಜಸ್ಟ್ ಅ ಮಿನಿಟ್. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಈಗ ಬಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ, ಯು ವಿಲ್ ಬಿ ಶಾರ್ಟ್ಲಿ ಗೆಟ್ ಕಾಲ್ ಫ್ರಮ್ ದ ಪ್ರೊಫೈಲ್. ಏನಾದ್ರು ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಅವರ ಟೀಮ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನಿಮ್ಮ ಇಮೇಲ್ ಹಾಗೂ ನಿಮ್ಮ ಲೈಕ್ ಏನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀರಾ ಅದನ್ನು ಅವೈಲಬಲ್ ಆಗಿ ಇಟ್ಕೊಳ್ಳಿ. ಸೊ ಈ ರೀತಿ ನೀವು ಅಪ್ಲೈನ ಮಾಡಿದ್ಮೇಲೆ ನಿಮಗೆ ಒಂದು ನಿಮ್ಮ ಇಮೇಲ್ಗಳಿಗೆ ಇಮೇಲ್ನ ಕೂಡ ಅವರು ಸೆಂಡ್ನ ಮಾಡ್ಬೋದು. ಸೊ ಅದರಿಂದ ನಿಮ್ಮ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಸೊ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ.
ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬರ್ತಾ ಇರ್ಬೋದು. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.